ಪ್ರತಿ ಪ್ರಸ್ಥಾನ ಪದ್ಧತಿಯ 4ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 124ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಸೀತೆಯನ್ನೂ ಮೀರಿಸಿದವಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಭ್ಯುಪೇತ ವಿನಿವೃತ್ತಿ ಸಾಹಸ ದೇವಿ ರಂಗಪತಿ ರತ್ನ ಪಾದುಕೆ ಅತ್ಯಶೇತ ಭವತಿ ಮಹೀಯಸ ಪಾರತಂತ್ರ್ಯ ವಿಭವೇನ ಮೈಥಿಲೀಂ. ದೇವಿ ರಂಗಪತಿ ರತ್ನ ಪಾದುಕೆ, ಬೆಳಗುತ್ತಿರುವ ರಂಗನಾಥನ ರತ್ನಗಳಿಂದ ಕೂಡಿದ ಪಾದುಕೆಯೇ. ಅಭ್ಯುಪೇತ, ಒಪ್ಪಿಕೊಳ್ಳಲ್ಪಟ್ಟ. ವಿನಿವೃತ್ತಿ, ಶ್ರೀರಾಮನನ್ನು ಬಿಟ್ಟು ತಿರುಗುವುದರ. ಸಾಹಸ, ಅಸಾಧ್ಯವಾದ ಕಾರ್ಯವನ್ನುಳ್ಳ. ಭವತಿ, ನೀನು. ಮಹೀಯಸ, ಅತ್ಯಂತ ದೊಡ್ಡದಾದ. ಪಾರತಂತ್ರ್ಯ, ಹೇಳಿದಂತೆ ಕೇಳುವಂತಹ. ವಿಭವೇನ, ಸಂಬಂಧದಿಂದ. ಮೈಥಿಲೀಂ, ಸೀತೆಯನ್ನು. ಅತ್ಯಶೇತ, ಮೀರಿಸಿದ್ದೀಯೇ. ಶ್ರೀರಾಮನು ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನಿಸಿದಾಗ ಸೀತಾದೇವಿನೂ ಜೊತೆಲಿ ಬರ್ತೀನಿ ಅಂತ ಹೊರಟ್ಲು. ಶ್ರೀರಾಮ ಬೇಡ ಅಂತ ಹೇಳಿದಾಗ ಅವನ ಮಾತನ್ನ ಒಪ್ಪದೆ ಅವನ ಜೊತೆ ಕಠೋರವಾದ ಮಾತುಗಳನ್ನ ಆಡಿ ಶ್ರೀರಾಮ ಒಪ್ಪೋ ಹಾಗೆ ಮಾಡಿಬಿಡ್ತಾಳೆ ಮತ್ತು ರಾಮನ ಜೊತೆ ಹೊರಟು ಬಿಡ್ತಾಳೆ. ಆದರೆ ಶ್ರೀರಾಮ ಪಾದುಕಾದೇವಿಗೆ ಅಯೋಧ್ಯೆಗೆ ಹಿಂತಿರುಗು ಅಂತ ಹೇಳಿದ ತಕ್ಷಣ ಒಪ್ಕೊಂಡು ಹಿಂತಿರುಗ್ತಾಳೆ ಪಾದುಕಾದೇವಿ. ಹಾಗಾಗಿ ಶ್ರೀರಾಮನ ಮಾತನ್ನ ಕೇಳೋ ವಿಷಯದಲ್ಲಿ ಪಾದುಕಾದೇವಿ ಸೀತಾದೇವಿಗಿಂತ ಮೇಲ್ಪಟ್ಟವಳಾದಳು ಅಂತಾರೆ ದೇಶಿಕರು. ಪಿರಾಟಿನು ಭಗವಂತನಿಗೆ ಅತ್ಯಂತ ಭೋಗ್ಯಳಾದವಳು. ಭಗವಂತನಿಗೆ ಆಚಾರ್ಯರುಗಳು ಅವಳಿಗಿಂತಲೂ ಹೆಚ್ಚಿನವರು. ಜನರು ಮಾಡುವ ತಪ್ಪಿಗೆ ಭಗವಂತ ದಂಡಿಸಿದರೆ ಆಚಾರ್ಯರುಗಳು ಸಹಿಸಿಕೊಂಡು ತಪ್ಪನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಚಾರ್ಯರುಗಳು ಭಗವಂತನನ್ನ ಬಿಟ್ಟಾದರೂ ಜನರನ್ನ ಕಾಪಾಡ್ತಾರೆ. ಲೋಕವನ್ನ ಕಾಪಾಡೋದಕ್ಕೋಸ್ಕರನೇ ಸೀತಾಮಾತೆ ಶ್ರೀರಾಮನನ್ನ ಬಿಟ್ಟು ಲಂಕೆಗೆ ಹೋದ್ಲು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.